ನಮಸ್ಕಾರ ವೀಕ್ಷಕರೇ, BAP ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2024 ಅಕ್ಟೋಬರ್ ತಿಂಗಳದ ಮೀನರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಮೀನರಾಶಿಯವರ ಭವಿಷ್ಯ ನೋಡಿ. ಮೀನರಾಶಿಯವರಿಗೆ ಅಪಾರವಾದಂಥ ಸಂಪತ್ತಿರುತ್ತೆ. ಕಾಲೇಜು, ಇನ್ಸ್ಟಿಟ್ಯೂಟು ಅಥವಾ ಒಳ್ಳೆ ಮಾಲು, ಕಾಂಪ್ಲೆಕ್ಸು ಬಾಡಿಗೆ ಬರ್ತಾ ಇರುತ್ತೆ. ಕೋಟ್ಯಾಧೀಶ್ವರರು ಕೂಡ ಆಗಿರ್ತೀವಿ. ಇಲ್ಲಿ ಈ ನಮ್ಮ ವಿಡಿಯೋದಲ್ಲಿ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಈ ವಿಡಿಯೋ ಪೂರ್ತಿಯಾಗಿ ಏನಪ್ಪ, ಒಂದು 3-4 ಜನ ಅಣ್ಣ ತಮ್ಮಂದರು ಅಕ್ಕ ತಂಗಿಯರೋ ಇರ್ತಾರೆ. ತಂದೆ ಕಷ್ಟಪಟ್ಟು ಬೆಳೆಸ್ತಾರೆ ಇಂಡಸ್ಟ್ರಿಗಳನ್ನು, ಸಂಘ ಸಂಸ್ಥೆಗಳನ್ನೆಲ್ಲ. ಇಲ್ಲಿ ಏನಾಗತ್ತೆ, ನಾದ್ನಿಯರು ಮತ್ತು ಮೈದ್ನಿಯಂದಿರು ಕಲಹಗಳು ಮತ್ತು ವೈರತ್ವಗಳು ಆಸ್ತಿಗಾಗಿ ಶುರುವಾಗ್ತಾ ಇರುತ್ತೆ. ಈ ಆಸ್ತಿಗಾಗಿ ಶುರುವಾಗಿರ್ತಕ್ಕಂತಹ ಕಲಹಗಳೇನಾಗತ್ತೆ, ಅದು ಬೇರೆ ಒಂದು ರೂಪಾಂತರ ಪರಿವರ್ತನೆ ಆಗುತ್ತೆ. ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಕ್ಕಂಥದ್ದು, ಅಥವಾ ಮಕ್ಕಳಾಗದೇ ಇರಲಿ, ಈ ಆಸ್ತಿ ನಮಗೆ ಸಿಗಬೇಕು, ಅವರಿಗೆ ಮಕ್ಕಳಾಗಬಾರ್ದು, ಈ ಥರ ಒಂದಷ್ಟು ಅಸೂಯೆ, ಹೊಟ್ಟೆ ಕಿಚ್ಚು, ಜಲಸ್ಸು ಇವೆಲ್ಲವೂ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಅಥವಾ ಆಸ್ತಿಯನ್ನು ವಿಭಜನೆ ಮಾಡ್ಕೊಳ್ಬೇಕು, ಹಂಚ್ಕೊಳ್ಬೇಕು ಅಂತಿದ್ರೆ ಯಾರೋ ಒಬ್ಬರದಲ್ಲಿ ಕೊಕ್ಕೆ ಹಾಕತಕ್ಕಂಥದ್ದು, ಕೊಂಕು ಮಾಡ್ತಕ್ಕಂಥದ್ದು. 3-4 ಜನ ಚೆನ್ನಾಗಿದ್ದು ಒಮ್ಮತವಾಗಿ ನಿರ್ಧಾರ ತಗೋತಾರೆ. ಆದರೆ ಯಾರೋ ಮೊದಲನೇವನು ಕೊನೆಯವನು ಯಾರೋ ಒಬ್ಬರದ್ದು ಏನು ಮಾಡ್ತಾರೆ, ಸರಿಯಾದಂಥ ರೀತಿಯಲ್ಲಿ ಸಹಕಾರ ಕೊಡಲ್ಲ. ಅವರೆಲ್ಲೋ ವಿದೇಶದಲ್ಲೆಲ್ಲೋ ಇರ್ತಾರೆ, ಅಥವಾ ಬೇರೆ ಇನ್ನೊಂದು ಕಡೆ ಎಲ್ಲೋ ಇರ್ತಾರೆ. ಈ ಥರ ಒಂದು ಸ್ತ್ರೀಯರ ಮಾತನ್ನು ಕೇಳಿಕೊಂಡು ವೈರತ್ವಗಳನ್ನು ಉದ್ಭವಿಸ್ತಕ್ಕಂಥದ್ದು, ಸರಿಯಾದಂಥ ರೀತಿಗೆ ಸಹಕಾರ ಸ್ಫೂರ್ತಿ ಕೊಡದೇ ಇರತಕ್ಕಂಥದ್ದು ಕೂಡ ಉಂಟಾಗ್ತಾ ಇರುತ್ತೆ. ಹಾಗೆ ನಮ್ಮ ದೇಶ ಕಾಯುವಂತಹ ಸೇವಕರು, ಸೈನಿಕರು ಅವರಿಗೂ ಕೂಡ ಕಂಕಣ ಭಾಗ್ಯ ಕೂಡಿ ಬರುತ್ತೆ, ಪ್ರಮೋಷನ್ ಆಗತಕ್ಕಂಥದ್ದು. ಅವರ ಶರೀರವು ಕೂಡ ಸೌಖ್ಯವಾಗಿರುತ್ತೆ, ಮಾನಸಿಕವಾಗಿರ್ತಕ್ಕಂಥ ನೆಮ್ಮದಿಯಲ್ಲಿ ಕೆಲಸ ಕಾರ್ಯಗಳನ್ನು ದೇಶಕ್ಕಾಗಿ ಮಾಡ್ತಿರ್ತಾರೆ. ಹಾಗೆ ಅಲ್ಲಿಯೂ ಕೂಡ ಒಂದಷ್ಟು ಕೀರ್ತಿಯನ್ನು ಗಳಿಸ್ತಕ್ಕಂಥದ್ದು ಕೂಡ ಯೋಗ ಇದೆ ಇರತಕ್ಕಂಥದ್ದು. ಇನ್ನು ನಟ ನಟಿಯರಿಗೆ ಹೆಚ್ಚೆಚ್ಚು ಉದ್ಯೋಗ ಅವಕಾಶಗಳು ಸಿಗತ್ತೆ, ಹೊಸ ಜನಪ್ರಿಯತೆಗಳು ಸಿಗತ್ತೆ ಅಂತ ಹೇಳ್ತೇನೆ. ಹಾಗೆ ಒಂದು ಸ್ಥಳದಿಂದ ಬೇರೆ ಸ್ಥಳದಲ್ಲಿ ಕೆಲಸ ಕಾರ್ಯಗಳು ಮಾಡ್ತಕ್ಕಂಥದ್ದು ಇರ್ಬೋದು, ಇಂಡಸ್ಟ್ರಿಗಳ ವ್ಯವಹಾರ ಇರ್ಬೋದು, ಈ ಎಲ್ಲವೂ ಕೂಡ ಹೆಚ್ಚು ಲಾಭವನ್ನು ಕೂಡ ತಂದು ಕೊಡ್ತಾ ಇರುತ್ತೆ. ವೀಕ್ಷಕರಿಗೆ, ವಧುವರರ ವಿವಾಹ ವಿಳಂಬವಾಗತ್ತೆ. ಯಾಕೆ ವಿಳಂಬವಾಗತ್ತೆ ಇರತಕ್ಕಂಥದ್ದನ್ನು ದಶಾಸಂಧಿಗಳನ್ನು ಪರಿಶೀಲನೆ ಮಾಡ್ಕೊಳ್ಳಿ, ಯೋಗಗಳನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಯಾವ ಡೇಟಿಗೆ ವಿವಾಹ ಆಗತ್ತೆ, ಯಾವಾಗ ಒಳ್ಳೆಯದಾಗತ್ತೆ ಹೇಳ್ತಕ್ಕಂಥದ್ದು ಕೂಡ ನಿಖರವಾಗಿ ಡೇಟ್ ಕೂಡ ತಿಳಿಸಲಿಕ್ಕೆ ಸಾಧ್ಯವಾಗುತ್ತೆ. ವಿವಾಹ ಯೋಗಗಳು ಹೇಳ್ತಕ್ಕಂಥದ್ದು ಹೀಗೆ ಅನೇಕ ರೀತಿಯ ವಿಚಾರಗಳು ಕೂಡ ದಶಾಸಂಧಿಯಲ್ಲಿ ನಮಗೆ ಸಿಗ್ತಾ ಇರುತ್ತೆ. ಯಾವ ವೃತ್ತಿಯಲ್ಲಿ ವಿವಾಹ ಆಗತ್ತೆ ಹೇಳ್ತಕ್ಕಂಥದ್ದು ಕೂಡ ಸೂಚಿಸುತ್ತೆ. ಇನ್ನು ಹೈನುಗಾರಿಕೆಯಲ್ಲಿ ಲಾಭ ತಂದು ಕೊಡುತ್ತೆ. ಎಣ್ಣೆ, ತುಪ್ಪ ಈ ಥರದ ವ್ಯವಹಾರ ಕ್ಷೇತ್ರದಲ್ಲಿ, ಮಜ್ಜಿಗೆ, ಹಾಲಿನ ಪದಾರ್ಥ ವ್ಯವಹಾರದಲ್ಲಿ, ಕುರಿ ಸಾಗಾಣಿಕೆ ವ್ಯವಹಾರದಲ್ಲಿ, ರೇಷ್ಮೆ ಬೆಳೆಗಾರರಿಗೆ ವಸ್ತ್ರಾಭರಣಗಳ ಖರೀದಿ ವ್ಯವಹಾರ ಕ್ಷೇತ್ರದಲ್ಲಿ ಕೂಡ ಹೆಚ್ಚೆಚ್ಚು ಲಾಭವನ್ನು ತಂದು ಕೊಡ್ತಾ ಇರುತ್ತೆ. ವೀಕ್ಷಕರು, ಹಾಗೆ ಅಲ್ಲ, 1 ಗ್ರಾಮ್ ಚಿನ್ನದ ವ್ಯವಹಾರ ಕ್ಷೇತ್ರದಲ್ಲಿ ಕೂಡ, ಅಲ್ಯೂಮಿನಿಯಂ ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚು ಲಾಭವನ್ನು ತಂದು ಕೊಡ್ತಾ ಇರುತ್ತೆ. ಹಾಗೆ ಸೇವಾ ಮನೋಭಾವನೆಯಿಂದ ಕೆಲಸ ಮಾಡ್ತಕ್ಕಂಥ ರಾಜಕೀಯ ಸಿಬ್ಬಂದಿ ವರ್ಗದವರಿಗೂ ಕೂಡ ಹೆಚ್ಚೆಚ್ಚು ಲಾಭವನ್ನು ತಂದು ಕೊಡುತ್ತೆ ಹೇಳ್ತಕ್ಕಂಥದ್ದು. ಪರೋಪಕಾರಾರ್ಥಂ ಹೇಳ್ತಕ್ಕಂಥದ್ದು. ಹಾಗೆ ವೈದ್ಯಕೀಯ ಸೇವೆ ಮಾಡ್ತಕ್ಕಂಥದ್ದು. ಇನ್ನು ಆಯುರ್ವೇದದಲ್ಲಿ ಗಿಡಮೂಲಿಕೆಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಗಿಡಮೂಲಿಕೆಗಳನ್ನು ಸಂರಕ್ಷಣೆ ಮಾಡಿ ಅದರಿಂದ ತೈಲವನ್ನು ನಿರ್ಮಿಸ್ತಕ್ಕಂಥದ್ದು, ಅಥವಾ ತೈಲಗಳ ಲೇಹವನ್ನು ತಯಾರು ಮಾಡ್ತಕ್ಕಂಥದ್ದು ಇರ್ಬೋದು.
ಅಥವಾ ನಾಟಿ ವೈದ್ಯರು ಈ ಥರ ಇವರಿಗೆಲ್ಲರಿಗೂ ಕೂಡ ಹೆಚ್ಚೆಚ್ಚು ಲಾಭವನ್ನು ತಂದುಕೊಡ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಇನ್ನು ಹೋಟೆಲ್ ಉದ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥ ಅಡಿಗೆಯ ಭಟ್ರುಗಳಿಗೂ ಕೂಡ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ ಹೇಳ್ತಕ್ಕಂಥ ಇವೆಂಟ್ಸ್ಗಳನ್ನು ಮಾಡ್ತಕ್ಕಂಥವ್ರಿಗೂ ಕೂಡ ಹೆಚ್ಚೆಚ್ಚು ಲಾಭವನ್ನು ತಂದುಕೊಡ್ತಾ ಇರುತ್ತೆ. ವೀಕ್ಷಕರೇ, ಹೆಚ್ಚೆಚ್ಚು ಮಾಹಿತಿಗಳು ಬೇಕಾದರೆ ನಿಮ್ಮ ವೈಯಕ್ತಿಕವಾದಂಥ ಜಾತಕಾದಿಗಳನ್ನು ಯೋಗಗಳನ್ನು ಪರಿಶೀಲನೆ ಮಾಡಿಕೊಂಡಾಗ ಯಾವಾಗ ಶುಭ ಸಮಯ ಶುಭ ಯೋಗ ಇರ್ತಕ್ಕಂಥದ್ದೆಲ್ಲ ಇದ್ದರೆ ನೇರವಾಗಿ ಕರೆ ಮಾಡ್ತಾ ಹೋಗಿ. ನಿಮಗೆಲ್ಲರಿಗೂ ಈ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಓಂ ಮಂಗಳಾಯ ನಮಃ ಹೇಳ್ತಕ್ಕಂಥ ಮಂತ್ರವನ್ನು ಟೈಪ್ ಮಾಡಿ ಕಳಿಸಿ. ಶುಭವಾಗಲಿ, ಮಂಗಲವಾಗಲಿ.